Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಇದನ್ನೇ ನಾವು ಹೇಳಿದ್ವಿ, ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ನಾನು ಯಾಕೆ ಹೇಳಿದ್ದು ಅಂದರೆ ಇದರಿಂದನೇ ನಾನು ಹೇಳಿದ್ದು. ಒಳಗಡೆ ಬೆಂಕಿ ದಗದಗ ಅಂತ ಹತ್ತುರಿತಾ ಇದೆ. ಅದರಿಂದ ಈ ಸರ್ಕಾರ ಬಹಳ ದಿನ ಇರಲ್ಲ ಅನ್ನೋ ಮಾತನ್ನು ನಾವು ಹಿಂದೆ ಹೇಳಿದಾಗ ಕುಚೋದ್ಯ ಮಾಡಿದ್ರು. ಈಗ ಅರ್ಥ ಆಗ್ತಾ ಇದೆ ಯಾರು ಇದ್ರ ಹಿಂದೆ ಇದ್ದಾರೆ, ಯಾರು ಆಗಿದೆ, ಇದೆಲ್ಲನೂ ಕೂಡ ಇವತ್ತು ಬೀದಿಗೆ ಬಂದಿರೋದ್ರಿಂದ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು. ಅದನ್ನ ಅನಾಲಿಸಿಸ್ ಮಾಡುವಂತ, ಇದರ ಒಳಗುಟ್ಟನ್ನ ಅರ್ಥ ಮಾಡ್ಕೊಳೋ ಅಂತ ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದೆ ಅಂತ ಅದು ತಿಳ್ಕೊಂಡು ನಾನು ಹೇಳ್ತಾ ಇರೋದು ಮಾತು ಇದನ್ನ. ಅದನ್ನ ಸಿದ್ದರಾಮಯ್ಯನವ್ರಿಗೆ ವೇದಿಕೆ ಮೇಲೆ ಈ ತರದ ಒಂದು ರೀತಿ ಅವ್ರು ಹೆಂಗ್ ಕೂತಿದ್ರು ವೇದಿಕೆ ಮೇಲೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ವೇದಿಕೆ ಮೇಲೆ ಹೆಂಗ್ ಕೂತಿದ್ರು ನನ್ನ ಇತಿಹಾಸದಲ್ಲಿ, ನಾನು 25 ವರ್ಷ MLA ಆಗಿದ್ದೀನಿ. ನನ್ನ ಇತಿಹಾಸದಲ್ಲಿ ಸರ್ಕಾರಿ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳೇ ಆಯೋಜನೆ ಮಾಡಿರೋ ಸಮಾರಂಭದಲ್ಲಿ ಈ ತರದ ಒಂದು ಅವಮಾನ ಯಾವತ್ತೂ ಆಗಿರಲಿಲ್ಲ. ಇತಿಹಾಸದಲ್ಲಿ ಎಲ್ಲೂ ಇಲ್ಲ ನೋಡಿ, ಯಾವುದೂ ಇಲ್ಲ. ಅದು ಅವಧಿಯಾಗಿದೆ, ಸಾಕು 6 ವರ್ಷ. DK ಶಿವಕುಮಾರ್ ಅವರು ಹಣ ಹಾಕಿದ್ದಾರೆ, ಅರ್ಥ ಆಯ್ತಲ್ಲ, ದುಡ್ಡು ಹಾಕಿದ್ದಾರೆ, ಅವರೇ ಗೆಲ್ಸಿರೋದು ದುಡ್ಡು ಹಾಕಿ. ನೀವು 6 ವರ್ಷ ಆಗಿದೆ, ಸಾಕು ಮಾಡಿ. ನೀವು ಧರ್ಮಾತ್ಮರಾಗಿದ್ದರೆ ನೀವು ರಾಜೀನಾಮೆ ಕೊಡಿ. DK ಶಿವಕುಮಾರ್ ಅವ್ರನ್ನ ಮಾಡಿ. ಇಲ್ಲ ಅಂದ್ರೆ ಪತ್ರಕರ್ತರು ಕೇಳಿದ್ರು, ಇಲ್ಲ ಅಂದ್ರೆ ಏನ್ ಮಾಡ್ತೀರಿ, ಇಲ್ಲ ಅಂದ್ರೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಈ ಸರ್ಕಾರದಲ್ಲಿ ಗೊಂದಲ ಇದೆ, ಒಡಕಿದೆ. ಈ ಒಡಕದಿಂದಾನೇ ಈ ಸರ್ಕಾರ ಬಿದ್ದೋಗುವಂತ ಸ್ಥಿತಿಗೆ ಬರ್ತದೆ. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.